ಸಿಲಿಕಾನ್ ಸಿಟಿ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವಂತಹ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರಿನ ಗುಂಡಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ರಸ್ತೆ ಗುಂಡಿಗಳನ್ನು ತಪ್ಪಿಸಲು 182 ಕಡೆ ವೈಟ್ ಟಾಪಿಂಗ್ ಕಾಮಗಾರಿ. ಬಿಜೆಪಿಯವರು ಟೀಕೆ ಮಾಡುವ ಬದಲು ರಸ್ತೆ ಗುಂಡಿ ಎಲ್ಲಿದೆ ಅಂತ ಹೇಳಿ, ನಾನು ಸಿದ್ದರಾಮಯ್ಯನವರು ಇಬ್ಬರೂ ಸೇರಿ ಪರಿಹಾರವನ್ನು ಹುಡುಕ್ತಿದ್ದೇವೆ. ಬೆಂಗಳೂರಿಗೆ ಮೋದಿ ಬಂದಾಗ ಅವರ ಬಳಿ ನೆರವನ್ನ ನಾನು ಕೇಳಿದ್ದೇನೆ, ಆದರೆ ಇನ್ನೂ ಕೂಡ ಮೋದಿ ನೆರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಮೋದಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಸ್ತೆ ಗುಂಡಿ ವಿಚಾರಕ್ಕೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದಂತಹ ಮಾತಿದು, ಆಡಿರುವಂತಹ ಮಾತಿದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆಯೂ ಕೂಡ ಗುಂಡಿ ಇದೆ ಅನ್ನುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿತ್ತು. ವೈಟ್ ಟ್ಯಾಪಿಂಗು ಕೂಡ ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ಸುಮಾರು 182 ರಸ್ತೆಗಳನ್ನ 350 ಕಿಲೋಮೀಟರ್ ಈಗ ಬ್ಲಾಕ್ ಟಾಪಿಂಗ್ ಈಗಾಗಲೇ ಕೆಲಸ ನಡೀತಾ ಇದೆ. 695 ಕೋಟಿ ರೂಪಾಯಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಗಳು ಕೂಡ 110 ಕೋಟಿ ರೂಪಾಯಿ ಹೊಸದಾಗಿ ಕೊಟ್ಟು 550 ಕಿಲೋಮೀಟರ್ ಡಾಂಬರೀಕರಣವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಮೇಜರ್ ರೋಡು 1650 ಕಿಲೋಮೀಟರ್ ಇದೆ ಬೆಂಗಳೂರು ನಗರದಲ್ಲಿ. ಅದರಲ್ಲಿ ಈಗಾಗಲೇ 104 ಕಿಲೋಮೀಟರ್ ಈಗ ಹೊಸದಾಗಿ ವೈಟ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ 148 ಕಿಲೋಮೀಟರ್ನ ಕಾಮಗಾರಿಗೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಒಟ್ಟು 83 ರಸ್ತೆಗೆ 1800 ಕೋಟಿ ರೂಪಾಯಿ ತೆಗೆದುಕೊಂಡಿದ್ದೇವೆ. ಈ ರೀತಿ ಕೆಲಸ ಮುಗಿದಿದೆ. ಇನ್ನ ಕೆಲವು ಯೋಜನೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಉದ್ಘಾಟನೆ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ. 500 ಕಿಲೋಮೀಟರ್ನ ವೈಟ್ ಟ್ಯಾಪಿಂಗ್ನ ಸುಮಾರು 4000 ಕೋಟಿ ರೂಪಾಯಿಗೆ ಈಗಾಗಲೇ DPR ಕೂಡ ಇವತ್ತು